ಸಮಾಜದ ಏಳು ಬೀಳುಗಳನ್ನ ವರದಿ ಮಾಡುವುದರಲ್ಲೇ ಕಳೆದು ತಮ್ಮ ಕುಟುಂಬಕ್ಕೆ ಸರಿಯಾದ ಸಮಯ ನೀಡಲಾಗದ ಕಷ್ಟದ ವೃತ್ತಿ ಪತ್ರಕರ್ತರದ್ದು. ಇಂತಹ ಕಠಿಣ ಸವಾಲುಗಳ ನಡುವೆಯೂ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳನ್ನ ಪ್ರೋತ್ಸಾಹಿಸಲು ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಅದ್ದೂರಿ ರಾಜ್ಯಮಟ್ಟದ ಸಮಾರಂಭ ಜರುಗಿತು. ಹಿರಿಯ ರಾಜಕಾರಣಿಗಳು, ಹಿರಿಯ ಪತ್ರಕರ್ತರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಈ ಸಂಭ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕದ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಹಮ್ಮಿಕೊಳ್ಳಲಾಗಿದ್ದ ಅತ್ಯುನ್ನತ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಣಾ ಸಮಾರಂಭವು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪತ್ರಿಕೋದ್ಯಮದ ವೃತ್ತಿ ಜೀವನದಲ್ಲೇ ಹಗಲಿರುಳು ಹೆಚ್ಚು ಸಮಯ ಕಳೆಯುವ ಪತ್ರಕರ್ತರ ಹೆಮ್ಮೆಯ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನ ಗುರುತಿಸಿ ಗೌರವಿಸುವ ಈ ಮಹೋನ್ನತ ಕಾರ್ಯಕ್ರಮಕ್ಕಾಗಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ನೂರಾರು ಪತ್ರಕರ್ತರು ತಮ್ಮ ಸಾಧಕ ಮಕ್ಕಳೊಂದಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ಇನ್ನು ಈ ಭವ್ಯ ವೇದಿಕೆಯಲ್ಲಿ ರಾಜ್ಯದ ಪ್ರಮುಖ ರಾಜಕೀಯ ಧುರಿತರು ಹಾಗೂ ಗಣ್ಯರ ಮಹಾ ಸಮ್ಮೇಳನವೇ ಕಂಡುಬಂದಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾದ ಕೆ ಪ್ರಭಾಕರ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಶ್ರಮ ಮತ್ತು ಈ ಕನ್ನಡ ಭವನ ಕಟ್ಟೋದಕ್ಕೆ ಅವರು ನಿಜವಾಗ್ಲೂ ಕೂಡ ಪಟ್ಟಿರುವ ಶ್ರಮ ಅವರು ಪೂರ್ತಿ ಮಾಡಿದ್ರು. ಈ ಸುಧಾಕರ್ ಪೂರ್ತಿ ಮಾಡಿದ್ರು, ಇನ್ನೊಂದು ಸುಧಾಕರ್ ಉದ್ಘಾಟನೆ ಮಾಡಿದ್ರು. ಅಧಿಕಾರ ಏನಿದೆ ಸುಧಾಕರ್ ಹೆಸರಂತೂ ಬಂದಿದೆ, ಆದರೆ ಜನರಿಗೆ ಗೊತ್ತಿದೆ ಯಾರು ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ಲೋಕಸಭೆಯಲ್ಲಿ ಬಹಳ ಚುರುಕಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ ಈಗ ಹೆಂಗ ಲೋಕಸಭಾ ಸದಸ್ಯರಿಗೆ ನಾವು ಪೈಪೋಟಿ ಮಾಡುವಂಥ ಪರಿಸ್ಥಿತಿ. ನಾವು ಒಂದು ಲೆವೆಲ್ಗೆ ಬಂದಿದ್ದೀವಿ, ನಾವು ತಕ್ಕ ಮಟ್ಟಿಗೆ ಏನು ಬೇಕೋ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಪಟ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ, ಹಣ ನಂದು ಇದು ಬಂದಿದೆ, ಇದು ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ ಅಂತಾರೆ. ಏನಪ್ಪ ನೀನು ಫಸ್ಟ್ ಟೈಮ್ ಎಂ ಪಿ, ನಾನು ಫಸ್ಟ್ ಟೈಮ್ ಎಂ ಪಿ, ನಾನು ಹಳೆಯ ರಾಜಕಾರಣಿ, ನೀವು ಹೊಸ ರಾಜಕಾರಣಿ, ಅದು ಇಷ್ಟು ಫಾಸ್ಟ್ ಕೆಲಸ ಮಾಡಿದ್ರೆ ನೀವು ಮಾಡೋ ಫಾಸ್ಟ್ ಕೆಲಸ ಮಾಡಿ ಒಳ್ಳೇದು, ಅದು ನಿನ್ನ ಜೊತೆ ನೆನ್ಕೊಳ್ಬಿಟ್ಟು ಹೆಚ್ಚಿಗೆ ಅಂತ ಹೇಳ್ತೀನಿ. ಒಂದು ರೀತಿಯಲ್ಲಿ ಅವರೆಲ್ಲ ಈಗ ಹೆಂಗ ಜನ ಬರುವಂಥ ಕಾಲ ಏನಂತಂದ್ರೆ ಜನ್ಜಿ ಈಗ ಹೊಸ ಸುರ ಈಗ ಜನ್ಜಿ, ಈಗ ಅವ್ರ ಕಾಲ ಬಂದಿದೆ. ಈಗ ಹಿಂಗಾಗಿ ಈ ಪತ್ರಕರ್ತರು ಜಲ್ದಿ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾರೇ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪತ್ರಕರ್ತರಲ್ಲೂ ಕೂಡ ಜಲ್ದಿ ಬರ್ತದೆ. ಎಲ್ಲರೂ ಕೂಡ ಎರಡು ಬದಲಾವಣೆಗೆ ನಾವೆಲ್ಲರೂ ತಯಾರಾಗಬೇಕು. ಒಂದು AI, ಇನ್ನೊಂದು ಜನ್ಜಿ. ಒಂದು AI, ಇನ್ನೊಂದು ಜನ್ಜಿ, ಎರಡಕ್ಕೂ ನಾವು ಬದಲಾವಣೆಗೆ ತಯಾರಾಗಲಿಲ್ಲ ಅಂದರೆ ಭವಿಷ್ಯ ನಮ್ಮದಲ್ಲ. ಒಬ್ಬ ರಾಜಕಾರಣಿ ಚಿಂತನೆ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ವೃಕ್ಷದ ಚಿಂತನೆ ಮುಂದಿನ ಜನಾಂಗದ ಮೇಲೆ ಇರ್ತದೆ. ಮುಂದಿನ ಜನಾಂಗಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ SV ರವಿಕುಮಾರ್, ಅವಿರತ ಶ್ರಮ ಮತ್ತು ಒಗ್ಗಟ್ಟಿನ ನಾಯಕತ್ವವೇ ಕಾರಣ.